ವಿಕಿ, ನೀನ್ ಇವತ್ತು ಆಫೀಸ್ಗೆ ಹೋಗ್ತಾ ಇಲ್ಲ, ನನ್ ಜೊತೆ ಬಾ. ಅಪ್ಪ ಇವತ್ತು ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ವರ್ಕ್ ಇತ್ತು, ನೀವೆಲ್ಲಿ ಡ್ರಾಪ್ ಮಾಡ್ಬೇಕು ಅಂತ ಹೇಳಿ ನಾನು ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ತೀನಿ. ಅಂದ್ರೆ ನೀನ್ ನನ್ ಜೊತೆ ಬರಲ್ಲ? ಅಪ್ಪ ನಾನು ಆ ರೀತಿ ಹೇಳಿಲ್ಲ. ಆಕ್ಚುಲಿ ನೀವೆಲ್ಲಿ ಕರೆಕ್ತಿದ್ದೀರಾ ನನ್ನ? ಎಲ್ಲಿಗೆ ಅಂತ ಹೇಳ್ದೆ ಇದ್ರೆ ನೀನ್ ಬರೋದಿಲ್ವಾ? ನೀವು ಇವತ್ತು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಎಲ್ಲಿಗೆ ಕರೆದ್ರು ನಾನು ಬರ್ತೀನಿ, ಬಟ್ ನೀವು ಕರಿತಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ನಾನು ನನ್ನ ಶೆಡ್ಯೂಲ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದಷ್ಟೇ. ನಾವು ಬೀಗ್ರ ಮನೆಗೆ ಹೋಗ್ತಾ ಇದೀವಿ, ಆರ್ತಿನ ವಾಪಸ್ ಕರ್ಕೊಂಡ್ ಬರೋದಕ್ಕೆ. ನಾನು ಸಾರಿಪ್ಪ, ನಾನು ಬರಲ್ಲ ಅನ್ನೋ ಮಾತೇ ಇಲ್ಲ ವಿಕಿ. ಇಷ್ಟು ದಿನ ಆಗಿದ್ದೆ ಸಾಕು, ಇದು ಅತಿ ಆಗೋದ್ ಬೇಡ. ನಾನು ನಿಮ್ಮಪ್ಪ ಕರಿತಾ ಇದ್ದೀನಿ, ನೀನ್ ನನ್ ಜೊತೆ ಬರ್ಬೇಕಷ್ಟೇ. ಅಪ್ಪ ಪ್ಲೀಸ್, ಇದು ನನ್ನ ಮತ್ತೆ ಅವ್ರ ವಿಷಯ, ನಾವೇ ಬಗೆಹರಿಸ್ಕೊಳ್ತೀವಿ. ಇಷ್ಟಕ್ಕೂ ನನ್ನ ಹೆಂಡತಿ ಅಲ್ಲೇನು ಸಂಕಟ ಪಡ್ತಿಲ್ಲ, ಅಪ್ಪನ ಮನೇಲಿ ಆರಾಮಾಗಿ ಇದ್ದಾರೆ, ನಾನು ಅದನ್ನ ತಿಳ್ಕೊಂಡಿದ್ದೀನಿ. ನಾನು ಶಾಂತ ಸ್ವಭಾವದವನು, ನನಗೆ ಸುಲಭವಾಗಿ ಕೋಪ ಬರೋದಿಲ್ಲ. ನಾನು ಇಲ್ಲಿವರೆಗೂ ನನ್ನ ಯಾವ ಮಕ್ಕಳ ಮೇಲೂ ಕೈ ಮಾಡಿಲ್ಲ. ಆದ್ರೆ ನನಗ್ ಕೋಪ ಬಂದ್ರೆ ಪರಿಸ್ಥಿತಿ ಹದಗೆಟ್ಟು ಹೋಗುತ್ತೆ ಅನ್ನೋದು ನೆನ್ಪಿರ್ಲಿ ವಿಕಿ. ಅಪ್ಪ ಪ್ಲೀಸ್, ನೀವು ಈ ವಿಚಾರದಲ್ಲಿ ತುಂಬಾ ಓವರ್ ರಿಯಾಕ್ಟ್ ಮಾಡ್ತಿದ್ದೀರಾ. ಸಮಸ್ಯೆ ಕೈ ಮೀರಿ ಏನು ಹೋಗಿಲ್ಲ, ಎಲ್ಲ ಒಂದು ಹಂತದಲ್ಲಿದೆ, ಸರಿ ಹೋಗುತ್ತೆ. ದಯವಿಟ್ಟು ಇದರಲ್ಲಿ ಇನ್ಯಾರು ಇನ್ವಾಲ್ವ್ ಆಗದಿರೋದು ಒಳ್ಳೇದೇ ಅಪ್ಪ. ಈಗಾಗಲೇ ನಾನು ನಿಮ್ಮಿಬ್ಬರು ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಅರ್ಥ ಆಗ್ಲಿಲ್ಲ. ಆರ್ತಿ ಹತ್ರ ದುಡ್ಡು ತಗೊಂಡಿದ್ ನಾನು ಅಂತ ನಾನು ನಿನಗೆ ಹೇಳೋಕ್ಕಾಗಲ್ಲ. ಅಂದ್ರೆ ಅವಳನ್ನ ಈ ಮನೆಗೆ ಸೊಸೆಯಾಗಿ ತರೋವಾಗ್ಲೇ ನಾವೆಲ್ಲರೂ ನಿಮ್ ರಿಲೇಶನ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗಿದ್ವಿ. ಇದಕ್ಕೆ ಮನೆ ಅಂತಾರೆ. ಮನೆ ಒಳಗೆ ಏನೇ ಆಗ್ಬಾರದಾದ್ರೂ ಒಬ್ರಿಗೊಬ್ರು ಜೊತೆ ನಿಂತು ಬಗೆಹರಿಸ್ಕೋಬೇಕು. ಇನ್ವಾಲ್ವ್ ಆಗಕ್ ಬರಬೇಡಿ ಅಂತ ನೀನ್ ನಂಗೆ ಹೇಳ್ಬೇಡ ವಿಕಿ. ಅಪ್ಪ ಪ್ಲೀಸ್, ನಿಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನನ್ನು ಅಲ್ಲಿ ಕರ್ಕೊಂಡೋಗಿ ಸಿಕ್ಕಾಕ್ಸ್ಬೇಡಿ. ಈ ವಿಚಾರದಲ್ಲಿ ಅಲ್ಲಿಗೆ ಯಾರು ಹೋಗದೇ ಇದ್ರೇನೆ ಅಲ್ಲಿನ ಸಿಚುವೇಶನ್ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಅದನ್ನೆಲ್ಲ ನೀನ್ ನನಗೆ ಹೇಳ್ಬೇಡ. ನೀನ್ ಬರಲ್ಲ ಅಂದ್ರೆ ನಾನ್ ಅಲ್ಲಿಗೆ ಹೋಗಲ್ಲ ಅನ್ಕೋಬೇಡ, ಅಥವಾ ಹೋಗ್ಬೇಡಿ ಅಂತ ಹೇಳೋಕ್ಕೂ ಬರ್ಬೇಡ. ನಾನ್ ಹೋಗೇ ಹೋಗ್ತೀನಿ. ನನ್ ಸೊಸೆನ ಅವಳ ಮನೆ ಕರ್ಕೊಂಡ್ ಬರ್ತೀನಿ. ಈ ಕಾಂತ ಹೇಳೋ ರಾಶಿ ಭವಿಷ್ಯಗಳಲ್ಲೆಲ್ಲ ನನಗೆ ನಂಬಿಕೆನೇ ಇಲ್ಲ. ಅದಲ್ಲದೆ ನಾನಿವತ್ತು ನಿನಗೆ ಮುತ್ತು ಕೊಡ್ಲಿಲ್ಲ ಅಂದ್ರೆ ನಮ್ಮ ರಿಲೇಶನ್ಶಿಪ್ ಹಾಳಾಗೋಗುತ್ತೆ ಅಂತ ನಂಬುವಷ್ಟು ಇಡಿಯಟ್ ನಾನು ಖಂಡಿತವಾಗ್ಲೂ ಅಲ್ಲ. ಹೋಗಿ ಹೋಗಿ ಎಂತ ಹುಡುಗನ ಲವ್ ಮಾಡ್ಬಿಟ್ಟೆ ಅಮ್ಮು ನೀನು. ಹೇಳಿ ಕೇಳಿ ವೇದಾಂತ್ ವಸಿಷ್ಠ. ರೊಮ್ಯಾನ್ಸ್ ಹಾಳಾಗೋಗ್ಲಿ, ಅದ್ರಲ್ಲಿರೋ ಆರ್ ಕೂಡ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಆದ್ರೆ ಈ ಪ್ರಾಣಿ ಲೆವೆಲ್ ಬಿದ್ದಾಗಿಂದ ಪೂರ್ತಿ ಬದಲಾಗೋಗಿದ್ದಾನೆ. ಏನೇನೋ ಹೇಳುತ್ತೆ, ಸ್ವಲ್ಪ ಕಾಲ ಒಟ್ಟಿಗೆ ಕಳ್ಯೋಣ, ಆಫೀಸ್ಗಿಂತ ಮುಂಚೆ ಸಿಗು ಅಂತ ಹೇಳೋದ್ಕಿಂತ ಸಾಕ್ಷಿ ಬೇಕಾ? ಮುದ್ದು ಗುಮ್ಮ, ಸುಳ್ಳೆ ಪುಳ್ಳೆ. ಇಷ್ಟು ದಿನ ದೇವರೇ ನಂಬ್ತಿರ್ಲಿಲ್ಲ, ಇನ್ನಿ ಭವಿಷ್ಯನೆಲ್ಲ ನಂಬ್ತೀನ? ಖಂಡಿತವಾಗ್ಲೂ ನಂಬಲ್ಲ. ಆದ್ರೂ ನಮ್ಮಿಬ್ಬರ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯಾದ ಚಾನ್ಸಸ್ಗಳನ್ನ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾರಾದ್ರೂ ಬಂದು ಬಜರಂಗಿ ತರ ಸಂಜೀವಿನಿ ಪರ್ವತ ತಗೊಂಡ್ ಬಂದ್ರೆ ನಾವಿಬ್ರು ಸಾಯುವವರೆಗೂ ಚೆನ್ನಾಗಿರ್ತೀವಿ ಅಂತ ಹೇಳಿದ್ರೆ ನನ್ನ ಕೈಲಾಗುತ್ತೋ ಬಿಡುತ್ತೋ, ಒಂದು ಟ್ರೈ ಆದ್ರೂ ಮಾಡೇ ಮಾಡ್ತೀನ ಅಂತ. ಯು ಟು ಪ್ರೀಶಿಯಸ್ ಟು ಮೀ ಅಮೂಲ್ಯ. ಅದಕ್ಕೆ ಇವತ್ತು ಏನ್ ಬೇಕಾದ್ರೂ ಆಗ್ಲಿ, ನಮ್ಮ ಆಫೀಸಿಗೆ ಹೋಗೋಕ್ಕೂ ಮುಂಚೆ ನಿನ್ಗೊಂದು ಮುದ್ದು ಕೊಟ್ಬಿಡ್ತೀನಿ. ಮನಸ್ಸಿನಲ್ಲಿ ಏನಾದ್ರೂ ಇದ್ರೆ ಈಗಲೇ ಬೇಡ್ಕೊಂಡ್ಬಿಡು, ಆಮೇಲೆ ಆರತಿ ಮಾಡೋಣ. ದೇವ್ರೆ, ನನ್ ಡೌಟು ನಿಜ ಆಗಿರ್ಲಿ. ಅಮೂಲ್ಯ ಮತ್ತೆ ವೇದಾಂತಣ್ಣ ನಿಜವಾಗ್ಲೂ ಒಬ್ರಿಗೊಬ್ರು ಪ್ರೀತಿನ ಹೇಳ್ಕೊಂಡಿರ್ಲಿ. ಆಯ್ತಜ್ಜಿ. ಏನ್ ಬೇಡ್ಕೊಂಡೆ?
ಹೆರಿಗೆ ಆರಾಮಾಗಿ ಆಗ್ಲಿ ಅಂತ ಬೇಡ್ಕೊಂಡ್ಯಾ? ಇಲ್ಲ ಅಜ್ಜಿ, ಅದನ್ನ ಇವಾಗ ಆಗ್ಲೇ ನಾನು ತುಂಬಾ ಸಲ ಕೇಳ್ಕೊಂಡಿದ್ದೀನಿ. ದೇವ್ರು ನನ್ನ ಕೋರಿಕೆನ ಈಡೇರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಈ ಸಲ ನಾನು ನನ್ನ ವಿಷಯ ಕೇಳ್ಕೊಂಡಿಲ್ಲ. ಮತ್ತೇನ್ ಬೇಡ್ಕೊಂಡೆ? ಓಹೋ, ಅರ್ಥ ಆಯ್ತು ಬಿಡು. ನೀನು ನಿನ್ ವಿಷಯ ಬೇಡ್ಕೊಂಡಿಲ್ಲ ಅಂದ್ರೆ ವೇದಾಂತ ಬಗ್ಗೆನೇ ಕೇಳ್ಕೊಂಡಿರ್ತೀಯ. ಅದು ಅಲ್ಲದೆ ಅದು ಯಾವ ವಿಷಯ ಅಂತಾನು ನನಗೆ ಗೊತ್ತಾಯ್ತು ಬಿಡು. ವೇದಾಂತ್ ವಿಷಯನ? ಏನದು? ನನಗ್ ಗೊತ್ತಿಲ್ದೆ ಇರೋದು ವೇದಾಂತ್ ಬಗ್ಗೆ ನೀನೇನ್ ಬೇಡ್ಕೊಂಡೆ? ಅದು ಅಲ್ದೆ ಇಬ್ರು ಲಕ ಲಕ ಅಂತ ನಗ್ತಾ ಇದ್ದೀರಾ ಬೇರೆ. ನನಗೂ ಹೇಳಿ, ಸಾಧ್ಯ ಆದ್ರೆ ನಾನು ನಗ್ತೀನಿ. ನಂದಲ್ಲಿ ಇಲ್ಲಿ ನಂದಗೋಪಾಲ ಅನ್ನೋ ಹಾಗೆ ಎಲ್ಲಾ ಕಡೆನೂ ಮೂಗ್ ತೋರಿಸ್ಕೊಂಡ್ ಬರ್ಬೇಡ. ದೇವ್ರ ಹತ್ರ ಏನಾದ್ರೂ ಬೇಡ್ಕೊಂಡ್ರೆ ಅದನ್ನ ಯಾರ ಹತ್ರನೂ ಹೇಳ್ಕೋಬಾರ್ದು. ಹಾಗೇನಾದ್ರೂ ಹೇಳ್ಕೊಂಡ್ರೆ ಈಡೇರಲ್ವಂತೆ. ಅದಕ್ಕೆ ಆದ್ಯ ಸುಮ್ನೆ ಇದ್ದಾಳೆ. ನೀ ಸುಮ್ನೆ ಒತ್ತಾಯ ಮಾಡ್ಬೇಡ. ನೀನು ನಿನ್ ದೇವ್ರು, ನಿನ್ ಶಾಸ್ತ್ರ, ನಂಬಿಕೆ ಅನ್ಬಿಲೀವಬಲ್. ಅಯ್ಯ, ಅವಳು ಬಡ್ಕೊಳ್ಳಿ ಬಿಡು, ನಾವು ಆರತಿ ಮಾಡೋಣ. ಕನಸ್ಕೊಂಡ್ಕೊಂಡ್ ಬರ್ತಿದ್ಯಾ? ಕಣ್ಣು ರೋಡ್ ಮೇಲೆ ಇರಲಿ. ನಿತ್ಕೊಳ್ಳೋ, ನೀನ್ ಅವನು ನನಗೆ ಹೇಳೋದಕ್ಕೆ? ನಾನೇನು ಇವತ್ತಿಂದ ಗಾಡಿ ಓಡಿಸ್ತಿರೋದಲ್ಲ. ನಮ್ಮ ಹೆಸರು ಬಂದೇ ಒಂದು ಆಕ್ಸಿಡೆಂಟ್ ಕೂಡ ಇಲ್ಲ, ಗೊತ್ತಾ? ಡೈಲಾಗ್ ಹೊಡೆದು ಓಡೋಗೋದಲ್ಲ. ಧೈರ್ಯ ಇದ್ರೆ ನಿಂತು ಮಾತಾಡೋ. ಒಂದು ಕೈ ನೋಡ್ಕೊಂಡ್ಬಿಡ್ತೀನಿ. ರೌಡಿ ಬೇಬಿಗೆ ಚುಡಾಯಿಸಾಕ್ ಬರ್ತಾನೆ. ನಾವ್ ಸಿಂಗಲ್ ಆಗಿದ್ದಾಗ್ಲೇ ಸುಮ್ಮಿರ್ತಿರ್ಲಿಲ್ಲ, ಅಂತದ್ರಲ್ಲಿ ನಾವೀಗ ವೇದಾಂತ್ ವಿಚಿತ್ರನ ಅಲ್ಲಲ್ಲ ವಸಿಷ್ಠನ ಹುಡುಗಿ ಈಗ ಸುಮ್ನಿರ್ತೇನಾ? ಯೂಸ್ಲೆಸ್ ಫೆಲೋ ತಂದು. ರಾಣಿ, ನಿಂಗೇನೈತೆ ಸ್ಟಾರ್ಟಾಗೆ? ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತಲ್ಲ, ಯಾಕೇನು ಬಂದಿಲ್ಲ? ಸಾಕಮ್ಮ, ಬೇಡ. ಯಾಕೇನಾದ್ರೂ ಆಯ್ತಾ? ಯಾಕಿಬ್ರು ಒಂಥರ ಇದ್ದೀರಾ? ಇಬ್ರು ಒಂದ್ ಮಾತು ಆಡ್ತಾ ಇಲ್ಲ. ನಿಮ್ಮಿಬ್ರು ಮುಖ ಬೇರೆ ಸಪ್ಪಗಿದೆ. ಏನ್ ವಿಷಯ? ಹಾಗೇನೂ ಇಲ್ಲ ರೀ. ನನಗೆ ಇಡೀ ರಾತ್ರಿ ತುಂಬಾ ತಲೆನೋಯ್ತಾ ಇತ್ತು, ನಿದ್ದೆನೇ ಬರಲಿಲ್ಲ. ಇವಳು ಅಷ್ಟೇ, ಅಮ್ಮ ತಲೆ ಒತ್ತು ಕೊಡ್ತೀನಿ ಅಂತ ಹೇಳಿದ್ಲು. ಅವಳು ಸರಿಯಾಗಿ ನಿದ್ದೆ ಮಾಡಿಲ್ಲ. ಇಬ್ರು ನಿದ್ದೆ ಮಾಡಿಲ್ಲ ನೋಡಿ, ಅದಕ್ಕೆ ಮುಖ ಸ್ವಲ್ಪ ಇಳಿದಂಗಿದೆ ಅಷ್ಟೆ. ಇದ್ಯಾವಾಗಾಯ್ತು ಪರಿ? ನಿನ್ನೆ ನನಗೆ ಎಚ್ಚರ ಆದಾಗ ನೀವಿಬ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರಲ್ಲ. ನಾವ್ಯಾಕ್ರಿ ಸುಳ್ಳು ಹೇಳ್ತೀವಿ? ನೀವೆದ್ದಾಗ ನಾವಿಬ್ರು ನಿದ್ದೆ ಮಾಡಿದ್ದಿರಬಹುದು. ಆಮೇಲೆ 3 ಗಂಟೆ ನಂತರ ನನಗೆ ತಲೆನೋವು ಜಾಸ್ತಿ ಆಯ್ತು, ಎಚ್ಚರ ಆಗ್ಬಿಡ್ತು. ನಾನು ಸಮಯ ನೋಡ್ಲಿಲ್ಲ. ಆದ್ರೂ ಬೀಗ್ರೆ ನಮಸ್ಕಾರ. ಓಹ್ ಬೀಗ್ರೆ, ಬನ್ನಿ ಬನ್ನಿ. ಬಹಳ ದಿನಗಳ ಮೇಲೆ ಈ ಕಡೆ ಬಂದಿದ್ದೀರಾ, ತುಂಬಾನೇ ಖುಷಿ ಆಯ್ತು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾರ್ಮಲ್ ಡೇಸ್ ಅಲ್ಲಿ ಕೆಲಸ ಅದು ಇದು ಅಂತ ಆಗೋಗುತ್ತೆ. ಇನ್ನು ಹಬ್ಬ ಹರಿದಿನಗಳಲ್ಲಿ ಬರೋಣ ಅಂದ್ರೆ ಹಾಗೆಲ್ಲ ಹೆಣ್ಮಕ್ಳದ್ದೇ ಕಾರ್ಬಾರು. ನಮ್ಮನ್ನ ಮನೆ ಕಾಯೋದಕ್ಕೆ ಹಾಕ್ಬಿಡ್ತಾರೆ. ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಮನೆಯಲ್ಲಿ ಟಿಫನ್ಗೆ ಅಂತ ಪುಳಿಯೋಗರೆ ಮಾಡಿದ್ದಾರೆ. ಬರೀ
ಬೀಗ್ರಿಗೂ ಒಂದು ತಟ್ಟೆ ಕೊಡೋ. ಅಯ್ಯೋ ಬೇಡ ಬಿಗ್ರೆ, ನನ್ ತಿಂಡಿ ಆಗಿದೆ. ಇಷ್ಟು ಅಪರೂಪಕ್ಕೆ ಬಂದು ಹೀಗಂದ್ರೆ ಹೇಗೆ? ಏನು ತಗೊಳಲ್ಲ ನಾನು ಹೇಳಿಲ್ಲ. ಕಾಫಿ ಕೊಡಿ, ಕುಡಿತೀನಿ. ನನ್ನ ಕೈಯಾರೆ ನಿಮಗೆ ಸ್ಪೆಷಲ್ ಕಾಫಿ ಮಾಡ್ಕೊಡ್ತೀನಿ. ನೀವು ಕಾಫಿ ಮಾಡ್ತೀರಾ? ಪರಿಮಳ ಅವ್ರು ಅದ್ಭುತವಾಗಿ ಕಾಫಿ ಮಾಡ್ತಾರಂತ ಕೇಳಿದ್ದೆ. ಇವಳು ಕಾಫಿ ಚೆನ್ನಾಗಿ ಮಾಡ್ತಾಳೆ, ಆದ್ರೆ ಇವಳಿಗಿಂತ ಚೆನ್ನಾಗಿ ಕಾಫಿ ಮಾಡ್ತೀನಿ ಅಂತ ನನಗೆ ಮಾತ್ರ ಗೊತ್ತು. ನಾನು ಕಾಫಿ ಮಾಡ್ಕೊಡ್ತೀನಲ್ಲ, ಆಗ ನಿಮಗೆ ಗೊತ್ತಾಗತ್ತೆ. ಇರಿ. ಮಾವ ಹೇಗಿದ್ದೀರಾ? ಮನೇಲೆಲ್ಲ ಆರಾಮ? ನಿನ್ ಮುಖದಲ್ಲಿ ನಗು ಇದ್ರು ಕಣ್ಣಲ್ಲಿ ದುಃಖ ಎದ್ದು ಕಾಣಿಸ್ತಾ ಇದೆ ಆರ್ತಿ. ನಾನು ಆ ದುಃಖನ ಮುಗ್ಸೋಕೆ ಅಂತಾನೆ ಬಂದಿರೋದು. ಅರ್ಥ ಆಗ್ಲಿಲ್ಲ ಮಾವ. ಇನ್ನೇನಮ್ಮ, ನಿನ್ನ ಈಗ ನಿನ್ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಈ ಬಜಾರಿಗೆ ನನಗೆ ಎಷ್ಟು ಸಲ ಹೇಳಿದ್ದೀನಿ, ನಾನು ನಿನ್ನನ್ನ ಯಾರಿಂದನಾದ್ರೂ ಕಾಪಾಡ್ತೀನಿ, ಆದ್ರೆ ನಿನ್ನಿಂದ ಕಾಪಾಡೋದಿದೆಯಲ್ಲ, ಇಟ್ಸ್ ಇಂಪಾಸಿಬಲ್. ಈಗಲೂ ಆ ಥರದ್ದು ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅನ್ಸುತ್ತೆ. ಇಲ್ಲ ಏನೂ ಇಲ್ಲದೆ ಇರೋ ಕಡೆ ಇವಳೇನ್ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತಾಳೆ. ಇಲ್ಲ ಫೋನ್ ಆದ್ರೂ ಪಿಕ್ ಮಾಡ್ತಿರ್ಲಿ. ಟೈಮ್ ಸೆನ್ಸ್ ಇಲ್ಲ ಅನ್ನೋ ಹಾಗೇನಿಲ್ಲ, ಕಡಿಮೆ ನನ್ನ ಲೆವೆಲ್ಗೆನೆ ಇವಳು ಟೈಮ್ ಸೆನ್ಸ್ ಕೂಡ ಇದೆ. ಮತ್ತೆ ಯಾಕೆ ಲೇಟ್ ಮಾಡ್ತಿದ್ದಾಳೆ? ಎಲ್ಲಿ ಹೋಗಿರ್ಬೋದು, ಅದೇನಾಗಿರ್ಬೋದು? ನೀವೇನೋ ಕರ್ಕೊಂಡು ಹೋಗೋಕೆ ಬಂದಿದ್ದೀರಾ ನಿಜ, ಆದ್ರೆ ನಾನು ಹೇಗ್ ಬರೋಕ್ಕಾಗುತ್ತೆ ಮಾವ? ತಪ್ಪು ನಂದೇ ಅಮ್ಮ. ನೀನ್ ಈ ಇಕ್ಕಟ್ಟಿನ ಪರಿಸ್ಥಿತಿಗೆ ಕಾರಣಕರ್ತ ನಾನೇ. ಶಿಕ್ಷೆ ಪ್ರಾಯಶ್ಚಿತ ಎಲ್ಲ ತಪ್ಪು ಮಾಡಿದವನಿಗೆ ತಾನೇ ಆಗ್ಬೇಕು. ಯಾರ್ದೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಆದ್ರೆ ಅದು ಹಾಸ್ಯಾಸ್ಪದ ಆಗುತ್ತೆ. ತಪ್ಪು ಯಾರ್ದು ಅಂತ ಯಾರಿಗಾದ್ರೂ ಗೊತ್ತಾಗದೆ ಇದ್ರೆ ಅದನ್ನ ಅಳ್ದು ತೂಗಿ ತಿಳ್ಕೋಬೇಕು. ಶಿಕ್ಷೆ ಯಾವಾಗ್ಲೂ ಅಪರಾಧಿಗೆ ಆಗ್ಬೇಕೆ ಹೊರತು ಅಮಾಯಕರಿಗಲ್ಲ. ಹೊರಗಡೆ ಪ್ರಪಂಚ ಎಷ್ಟು ಕೆಟ್ಟದಾಗಿದೆಯೋ ನಮ್ಮನೆ ಒಳಗಿನ ಪರಿಸ್ಥಿತಿನೂ ಹಾಗೆ ಆಗಿದೆ. ತಪ್ಪು ಮಾಡಿದ್ ನಾನು, ನನ್ನ ಬಚಾವ್ ಮಾಡಕ್ಕೆ ಸಹಾಯ ಮಾಡಿದ್ ನೀನು. ಆದ್ರೆ ಎಲ್ರ ಕಣ್ಣಿಗೆ ಈಗ ನೀನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ಯಾ. ನಮ್ಮಲ್ಲಿ ಹೇಗಾಗಿದೆ ಅಂದ್ರೆ ಯಾರೋ ತಪ್ಪು ಮಾಡ್ತಾರೆ, ಆದ್ರೆ ಅವ್ರು ದೊಡ್ಡವರು ಅಂತ ಯಾರು ಅವ್ರನ್ನ ಪ್ರಶ್ನೆ ಮಾಡಲ್ಲ. ಮನೆಗಾಗಿ ಮನೆಯವ್ರಿಗಾಗಿ ಹಗಲು ರಾತ್ರಿ ಒದ್ದಾಡಿ ಮನೆ ಮರ್ಯಾದೆ ಉಳಿಸೋರು ಮನೆಯಿಂದನೇ ಆಚೆ ಹೋಗೋ ಪರಿಸ್ಥಿತಿ ಬಂದಿದೆ. ಇದಕ್ಕಿಂತ ದೊಡ್ಡ ಹೀನಾಯ ಇನ್ಯಾವುದೂ ಇಲ್ಲ ಮಗಳೇ. ಈಗ್ಲೂ ನಾ ಇದನ್ನ ಸರಿ ಮಾಡಿಲ್ಲ ಅಂದ್ರೆ ಇನ್ಯಾವಾಗ ಮಾಡ್ಲಿ ಹೇಳು? ನೀನ್ ಇಷ್ಟು ದಿನ ಇಲ್ಲಿ ಅನುಭವಿಸಿದ್ ಸಾಕು. ಮನೆಗೆ ಬಂದ್ಬಿಡು ಮಗಳೇ. ನಾನಲ್ಲಿ ಎಲ್ರ ಮುಂದೆ ತಪ್ಪು ನಂದೆ ಅಂತ ಒಪ್ಕೊಂಡ್ಬಿಡ್ತೀನಿ. ಶಿಕ್ಷೆ ಆಗೋದೇ ಆದ್ರೆ ಅದ್ ನನಗೆ ಆಗ್ಬೇಕು. ನೀನ್ ನನ್ನ ಜೊತೆ ಮನೆಗೆ ಹೊರಟ್ಬಾ, ನಾನು ಎಲ್ರಿಗೂ ನಿಜ ಹೇಳ್ಬಿಡ್ತೀನಿ. ಹಾಗೆ ಮಾತಾಡ್ಬೇಡಿ ಮಾವ. ಇದ್ರಲ್ಲಿ ತಪ್ಪು ಪರಿಸ್ಥಿತಿಗೆ ಬಿಟ್ರೆ ಬೇರೆ ಯಾರ್ದು ಅಲ್ಲ. ನೀವು ನನಗೆ ಮಾವ ಆದ್ರೂ ನಾನು ನಿಮ್ಮನ್ನ ಅಪ್ಪನ ಸ್ಥಾನದಲ್ಲಿ ನೋಡ್ತೀನಿ ಅಂತ ಅವತ್ತೇ ಹೇಳಿದ್ದೆ. ಈಗ್ಲೂ ನನ್ನ ಜವಾಬ್ದಾರಿ ಮಾಡ್ತಾ ಇದ್ದೀನಿ. ಇಲ್ಲ ಮಗಳೇ, ಅದು ಹಾಗಲ್ಲ. ಅದು ಹೇಗ್ ಬೇಕಾದ್ರೂ ಇರ್ಲಿ ಮಾವ. ಅದನ್ನ ನೀವು ಎಲ್ರು ಎದುರು ಹೇಳ್ಕೊಳ್ಳೋ ವಿಷಯ ಆಗಿದ್ರೆ ನೀವ್ ಅದನ್ನ ಯಾವತ್ತೋ ಹೇಳ್ತಿದ್ರಿ. ನೀವ್ ಅದನ್ನ ನಿಮ್ ತಲೆ ಮೇಲೆ ತಗೊಂಡು ಎಲ್ರ ಹತ್ರನೂ ಮುಚ್ಚಿಟ್ಟಿದ್ರ ಅಂದ್ರೆ ಅದು ಅಂತ ದೊಡ್ಡ ವಿಷಯನೇ ಇರ್ಬೇಕು ಅಲ್ವಾ ಮಾವ? ಇಷ್ಟು ದಿನ ಅದು ಹೇಗಿತ್ತೋ ಈಗ್ಲೂ ಹಾಗೆ ಇರ್ಲಿ ಮಾವ. ಅದನ್ನ ನೀವ್ ಹೇಳ್ಬೇಡಿ. ನಿನಗಿರೋ ತಿಳುವಳಿಕೆ ನನಗಿಲ್ವಲ್ಲಮ್ಮ. ನನ್ನ ಕರ್ಮನ ನೀನ್ ಅನುಭವಿಸೋ ಹಾಗಾಯ್ತು. ಇರ್ಲಿ, ನಾನು ಈ ವಿಚಾರನ ಯಾರಿಗೂ ಹೇಳಲ್ಲ. ಯಾರಿಗೂ ಹೇಳ್ದೇನೆ ನೀನು ಮತ್ತೆ ವಿಕ್ಕಿ ಮತ್ತೆ ಮೊದ್ಲಿನ ತರ ಜೀವನ ನಡೆಸೋ ತರ ನಾನ್ ಮಾಡ್ತೀನಿ. ನಡಿ ಮನೆಗೆ ಹೋಗೋಣ. ಕ್ಷಮಿಸಿ ಮಾವ, ನಮ್ ಸಂಸಾರಕ್ಕೆ ನಿಮ್ಮಿಂದ ತೊಂದರೆ ಆಗಿದೆ ಅಂತ ನೀವ್ ಅನ್ಕೋಬೇಡಿ. ನಿಜವಾಗ್ಲೂ ಅಂತ ಸಮಸ್ಯೆ ಆಗಿರೋದು ವಿಶ್ವಾಸದ ಕೊರತೆಯಿಂದ. ನಮ್ಮಿಬ್ರಲ್ಲಿ ವಿಶ್ವಾಸ ಚೆನ್ನಾಗಿದ್ದಿದ್ರೆ, ಒಬ್ರನ್ನೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ಯಾರು ಏನೇ ಮಾಡಿದ್ರು ನಾವು ಚೆನ್ನಾಗೇ ಇರ್ತಿದ್ವಿ ಅಲ್ವಾ? ಅವ್ರ ಪ್ರಕಾರ ನಾನ್ ನಡ್ಕೊಳ್ತೀನಿ ಅನ್ನೋ ವಿಶ್ವಾಸನ ನಾನ್ ಮತ್ತೆ ಮುರಿದಾಗುತ್ತೆ. ನನ್ನ ಇಲ್ಲಿಗೆ ತಂದ್ಬಿಟ್ಟವರು ವಿಕ್ಕಿ. ನನ್ನನ್ನ ವಾಪಸ್ ಈ ಮನೆಯಿಂದ ಆ ಮನೆಗೆ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಅವ್ರ ಮಾತ್ರ ಮಾವ. ಅವ್ರು ಕರೀದೆ ನಾನು ಆ ಮನೆಗೆ ಬರಲ್ಲ.
ಇದು ನನ್ನ ಹಠ ಅಲ್ಲ, ನಾನು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ. ಹಾಗಾದ್ರೆ ನೀ ಇಲ್ಲೇ ಇರ್ತೀಯಮ್ಮ? ಅದಕ್ಕೆ ಜಾಸ್ತಿ ದಿನ ತಗೊಳುತ್ತೆ ಅಂತ ನನ್ಗೆ ಅನ್ಸಲ್ಲ ಮಾವ. ಯಾಕೆ ಅಂದ್ರೆ ನಮ್ಮ ಪ್ರೀತಿ ಸುಳ್ಳಲ್ಲ, ಖಂಡಿತ ನಮ್ಮ ಪ್ರೀತಿ ಸುಳ್ಳಾಗಲ್ಲ. ಅನ್ಕೊಂಡ್ ಹಾಗೆ ಆಯ್ತು. ಇವಳು ರಾಣಿ ಇಬ್ರು ಸೇರಿದ್ರೆ ಅದ್ವಾ ನಾನೇ. ನನ್ನ ಬಜಾರಿ ಎಲ್ಲಿ ಅಂತ ಎಲ್ಲ ಕಡೆ ಹುಡುಕ್ತಿದ್ರೆ ಫಸ್ಟ್ ಎಪಿಸೋಡ್ ಅಲ್ಲಿ ಎಲ್ಲಿದೆಯೋ ಅಲ್ಲೇ ನಿಂತಿದ್ಯಾ. ಸೇಮ್ ಟು ಸೇಮ್, ನೆವರ್ ಎನಿಂಗ್ ಪ್ರಾಬ್ಲಮ್. ಸಾರಿ, ತುಂಬಾ ಕಾಯಿಸ್ಬಿಟ್ಟೆ. ಆದ್ರೆ ನಂದೇನು ತಪ್ಪಿಲ್ಲ. ಏನೋ ಗೊತ್ತಿಲ್ಲ, ಇವಳು ಇದಕ್ಕಿದಂಗೆ ಸ್ಟ್ರೈಕ್ ಮಾಡಕ್ ಶುರು ಮಾಡಿದಾಳೆ. ನಿನ್ನ ರಾಣಿ ಯಾವಾಗ್ಲೂ ಇದಕ್ಕಿದ್ದ ಹಾಗೆ ಅಲ್ವಾ ಕೈ ಕೊಡೋದು? ಅದ್ರಲ್ಲಿ ಹೊಸ್ತೇನಿದೆ? ಸಾರಿ, ಏನೋ ಮಿಸ್ಟೇಕ್ ಆಗಿದೆ. ಏನು ಸಾರಿನಾ? ಬೇಡಪ್ಪ ಬೇಡ. ಬೇಡ್ವಾ? ಯಾಕೆ? ನನಗೆ ನನ್ನ ಬಜಾರಿ ಫುಲ್ ಫಾರ್ಮ್ ಅಲ್ಲಿ ಇದ್ರೇನೆ ಇಷ್ಟ ಆಗೋದು. ಒಂದು ಮಾತಿಗೆ 100 ಕೌಂಟರ್ ಕೊಡ್ಬೇಕು, ಆಗ್ಲೇ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅನ್ಸೋದು. ಅದನ್ ಬಿಟ್ಟು ಈಗ ಸಾರಿ ಎಲ್ಲ ಕೇಳಿದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನ್ಸುತ್ತೆ. ಅಲ್ಲ, ನನ್ನಿಂದಾಗಿ ನಿನ್ಗೂ ಲೇಟ್ ಆಯ್ತಲ್ವಾ ಅಂತ ಸಾರಿ ಕೇಳ್ದೆ. ನಿನ್ ಬಜಾರಿ ತನ್ನಿಂದ ತಪ್ಪಿದ್ದಾಗ ಯಾವಾಗ್ಲೂ ಅದನ್ನ ಕ್ವೆಶ್ಚನ್ ಮಾಡದೆ ಒಪ್ಕೊಂಡಿದ್ದಾಳೆ. ಬಾ, ಸ್ವಲ್ಪ ಹೆಲ್ಪ್ ಮಾಡು. ಈಗ ಸ್ವಲ್ಪ ಫಾರ್ಮಿಗೆ ಬಂದೆ ನೋಡು. ನೀನು ಸಾರಿ ಕೇಳುವಂತದೆಲ್ಲ ಏನೂ ಆಗಿಲ್ಲ. ಒಂದು ಕಂಪನಿ MD ಕೈಲಿ ಗಾಡಿ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಹೊರಟಿದ್ಯಾ. ಜಗತ್ತೇ ಬದಲಾದ್ರು ನೀನ್ ಈ ಅಳ್ಸೋಗಿರೋ MBA ಫಿಲಾಸಫಿ ಮಾತ್ರ ಬದಲಾಗಲ್ಲ ನೋಡು. ಆ ಭ್ರಮೆನೆಲ್ಲ ಬಿಟ್ಟು ಹೆಲ್ಪ್ ಮಾಡು ಬಾ. ಯಾಕೆ ನಗ್ತಿದ್ಯಾ? ನೀನೀಗ ಫುಲ್ ಫಾರ್ಮಿಗೆ ಬಂದಿದ್ಯ, ಅದಕ್ಕೆ. ಫುಲ್ ಫಾರ್ಮ್ ಅಂದ್ರೆ? ನೀನು MBA ಫಿಲಾಸಫಿ ಡೈಲಾಗ್ನ ಆರ್ತಿ ಮತ್ತೆ ಗೌತಮ್ ಮದುವೆ ಟೈಮಲ್ಲಿ ಒಂದ್ಸಲ ಹೇಳಿದ್ದೆ, ನೆನ್ಪಿದ್ಯಾ? MBA ಮಾಡಿದ್ಯಾ ಅಂತ ಸಣ್ಣ ಲಾಜಿಕ್ ಕೂಡ ಅರ್ಥ ಆಗಲ್ವಲ್ಲಯ್ಯ. ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ರೀಸನಿಂಗ್ ಒಂದ್ ಸಬ್ಜೆಕ್ಟ್. ಸಿಲ್ಲಿ ಮ್ಯಾಟ್ರಿ ಗೊತ್ತಾಗ್ದಿರೋ ನೀನು ಅದನ್ನೆಲ್ಲ ಹೇಗ್ ಪಾಸ್ ಮಾಡ್ದೆ ಅಂತ. ನೆನಪಾಯ್ತಾ? ಅದು ಒರಿಜಿನಲ್ ರೌಡಿ ಬೇಬಿ ಅಂದ್ರೆ. ನನಗೆ ಲವ್ ಆಗಿದ್ ಕೂಡ ಆ ಬಜಾರಿ ಮೇಲೆ. ಅಯ್ಯ ಮಾಡಿ, ನಾನು ಅಷ್ಟಿಂದ ಹೇಳಿದ ಡೈಲಾಗ್ ನನಗೆ ಇನ್ನೂ ನೆನಪಿದ್ಯಾ? ನಿನ್ನೇ ಲವ್ ಮಾಡ್ಬೇಕು ಅಂತ ನನ್ನ ಮನೇಲಿ ಬರ್ದಿತ್ತಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ ಹಾಗೆ ನೆನಪಲ್ಲಿ ಹೊಡೆದ್ಬಿಟ್ಟಿದೆ. ಅದೇನೋ ಹೇಳ್ತಾರಲ್ಲ, ಯಾಕೆ ಸೈಡ್ ಎಫೆಕ್ಟ್ಸ್ ಅಂತ. ಹಾಗೆ ಈ ರಾಣಿಗೆ ಏನಾಗಿದೆ ಅಂತ ನೋಡೋಣ.